ಜಾನ್ವಿ ಅವರು ಮನೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ, ಕಲ್ಲರ್ಸ್ ಅವರು ಅಲ್ಲೇ ಸೀರಿಯಲ್ ಮಾಡಿದವ್ರನ್ನ ಸ್ವಲ್ಪ ಅಂದ್ರೆ ಅವರು ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾರೆ ತುಂಬಾ ನೀಟಾಗಿ. ನಾ ಹೇಳಿದ ಹಂಗಲ್ಲ, ಅವ್ರು ಸೀರಿಯಲ್ ಮಾಡ್ಕೊಂಡ್ ಬಂದಿರ್ತಾರೆ, ಅವರಿಗೆ ಆಡಿಯನ್ಸ್ ಇರ್ತಾರೆ, ಫ್ಯಾನ್ಸ್ ಇರ್ತಾರೆ, ಹಂಗಾಗಿ ಅವ್ರು ಉಳ್ಕೊಂತಾರೆ ಅಂತ. ಬಟ್ ಏನಾಯ್ತು ನಿಮಗೆ ಹೇಳ್ತಿದ್ದಂಗೆ ಅಂದ್ರೆ ಸ್ಪಂದನ ಹೊರಗೆ ಹೋಗ್ಬೇಕು ಅಂತ ಮನೆಯವರೆಲ್ಲ ಹೇಳುವಾಗ ಇಲ್ಲಿ ಹೊರಗೂ ಒಂದು ಡಿಸ್ಕಷನ್ ಆಗ್ತಿತ್ತು. ಕಲ್ಲರ್ಸ್ ಅವ್ರ ಮನೆ ಮಕ್ಳನ್ನ ಬಿಡಲ್ಲ, ಮನೆ ಮಕ್ಳನ್ನ ಬೆಳೆಸ್ತಾರೆ ಅಂತ. ಆ ಮಾತು ಕೇಳಿದಾಗ ನಿಮಗೆ ಏನ್ ಅನ್ಸ್ತು? ಅಂದ್ರೆ ಇಲ್ಲಿ ಹೊರಗಡೆ ಬಂದಾಗ ಯಾರಾದ್ರೂ ಹೇಳಿರ್ತಾರೆ ನಿಮಗೆ, ಏನ್ ಅನ್ಸ್ತು ಅವಾಗ ನಿಮಗೆ? ಆ ಥರ ಇದ್ದರೆ ಚಂದ್ರಣ್ಣನ ಫಸ್ಟಿಂದ ಇಟ್ಕೋಬೇಕಿತ್ತು. ಆ್ಯಂಡ್ ಜಾನ್ವಿ ಮ್ಯಾಮ್ ಆ ಸ್ಟೇಟ್ಮೆಂಟ್ ಮಾಡಿ ರೆಸಾರ್ಟ್ ಟಾಸ್ಕ್ ಆಗುತ್ತೆ. ರೆಸಾರ್ಟ್ ಟಾಸ್ಕಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ನಾನು ರಾಶಿಕಾ ಇರ್ತೀವಿ. ಅವ್ರು ಹಾನೆಸ್ಟ್ಲಿ ನಂಗೆ ಬಂದು ಕೊಡ್ತಾರೆ, ಕಾಯಿನ್ಸ್ ಕೊಟ್ಬಿಟ್ಟು ಹೇಳ್ತಾರೆ, ಅಂದರೆ ನಾನು ಎಫರ್ಟ್ ಆಗ್ತಿರೋದಾಗಿರಲಿ, ಬೆರೆಯೋಕ್ಕೆ ಟ್ರೈ ಮಾಡ್ತಿರೋದಾಗಿರಲಿ, ಆ ವಾರ ಒಂದು ಎಂಟರ್ಟೈನ್ ಮಾಡೋ ಸ್ಪೇಸು ಜಾಸ್ತಿ ಇರುತ್ತೆ ನಮಗೆ. ಒಂದು ಆ್ಯಕ್ಟ್ ಮಾಡ್ತೀವಿ, ಅದು ನಾನು ಅಶ್ವಿನಿ ಮ್ಯಾಮ್ ಜಾನ್ವಿ ಕೂತ್ಕೊಂಡು ರೋಸ್ಟಿಂಗ್ ಆಗುತ್ತೆ, ಆ ಥರದ್ದೇನೋ ಮಾಡ್ತೀವಿ. ಅದ್ರಲ್ಲಿ ನಾನು ಇನಿಷಿಯೇಟಿವ್ ತೊಗೊಂಡು ಹೋಗಿದ್ದೀನಿ. ಸೊ ಅವಾಗ ಕೊಟ್ಬಿಟ್ಟು ಹೇಳ್ತಾರೆ, ನೋ ಯು ಡಿಡ್ ಆಲ್ ಆಫ್ ದಿಸ್, ನನಗೆ ಜೆನ್ಯೂನ್ಲಿ ನೀನು ಕ್ಯಾಪ್ಟನ್ ಆಗಬೇಕು ಅಂತ ಇಷ್ಟ ಅಂತ. ಸೊ ಅವ್ರು ಹೇಳಿದ ಸ್ಟೇಟ್ಮೆಂಟ್ನ ಅವ್ರು ಹೋಗೋಕ್ಕೆ ಒಂದು ವಾರ ಮುಂಚೆ ಕಾಂಟ್ರಡಿಕ್ಟ್ರಿಯಾಗಿ ಹೇಳಿದ್ರು ಅನ್ನೋದು ಒಂದು ಸಮಾಧಾನ ಇದೆ. ಆಮೇಲೆ ಯಾರು ಮನೆ ಮಕ್ಕಳನ್ನ ಬೆಳ್ಸೋಕ್ಕಾಗಲ್ಲ, ಬಿಕಾಸ್ ಹೊರಗಡೆ ಇರೋರು ಮಾತ್ರ ಅವ್ರ ಮಕ್ಳನ್ನ ಬೆಳ್ಸೋಕ್ಕಾಗೋದು.